ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರೋ ಲಾಲ್ಬಾಗ್ ಫ್ಲವರ್ ಶೋ ಅಂದರೆ ಫಲಪುಷ್ಪ ಪ್ರದರ್ಶನ 218ನೇ ಫಲಪುಷ್ಪ ಪ್ರದರ್ಶನ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೇನು ಇದೆ ಸೋಮವಾರ ಲಾಸ್ಟು ಕಡೆಯ ದಿನ ಆಗಸ್ಟ್ 18. ಆಗಸ್ಟ್ 7ರಿಂದ 18ನೇ ತಾರೀಕು ಗಂಟ ಈ ಒಂದು ಫಲಪುಷ್ಪ ಪ್ರದರ್ಶನ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ಮಳೆ ತುಂಬ ಬಂದಿದ್ದರಿಂದ ಮತ್ತು ಬೆಂಗಳೂರಿನಲ್ಲಿ ಥಂಡಿ ವಾತಾವರಣ ಮತ್ತು ಮಳೆಯ ವಾತಾವರಣದಿಂದ ಈ ವರ್ಷ ಲಾಲ್ಬಾಗ್ ಫ್ಲವರ್ ಶೋ ಅಥವಾ ಆಗಸ್ಟ್ 15ಕ್ಕೆ ಸ್ವತಂತ್ರ ದಿನಾಚರಣೆಗೆ ಇರುವಂಥ ಒಂದು ಫ್ಲವರ್ ಶೋಗೆ ಜನ ಕಮ್ಮಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಳೆಯ ಕಾರಣದಿಂದ ಲಾಲ್ಬಾಗ್ ಫ್ಲವರ್ ಶೋಗೆ ಬರುವ ಜನರ ಸಂಖ್ಯೆ ಕಮ್ಮಿಯಾಗಿದೆ. ಆದರೂ ಕೂಡ ಆಗಸ್ಟ್ 15 ಸುಮಾರು 1,79,000 ಜನ ಬಂದಿದ್ದರು. 88 ಲಕ್ಷ ರೂಪಾಯಿ ಅವತ್ತು ಟೋಟಲ್ ಕಲೆಕ್ಷನ್ ಆಗಿದೆ, ಟಿಕೆಟ್ ಕಲೆಕ್ಷನ್ನು. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರು ನೋಡಿಲ್ವೋ, ಇನ್ನೂ 2 ದಿವಸ ಬಾಕಿ ಇದೆ, ಭಾನುವಾರ ಮತ್ತು ಸೋಮವಾರ. ಹಾಗಾಗಿ ದಯವಿಟ್ಟು ಎಲ್ಲರೂ ಲಾಲ್ಬಾಗ್ ಫ್ಲವರ್ ಶೋನ ನೋಡಿಕೊಂಡು ಬನ್ನಿ. ಮತ್ತು ಈ ವರ್ಷದ ಒಂದು ಆಕರ್ಷಣೆ ಅಂದರೆ ಆ ಹೂವುಗಳನ್ನು ನೋಡೋದಂಥದ್ದು. ವಿವಿಧ ರೀತಿಯ ಹೂವುಗಳನ್ನು ನಾವು ನೋಡಬೇಕು ಅಂದರೆ ಈ ಫ್ಲವರ್ ಶೋಗಳಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಮತ್ತು ಲಾಲ್ಬಾಗ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 240 ಎಕರೆ ಇದೆ. ಒಟ್ಟಾರೆಯಾಗಿ ಸಸ್ಯಕಾಶಿ ಅಂತಲೂ ಕರೀತಾರೆ. ಮತ್ತು ಅನೇಕ ಜಾತಿಯ ಮರ, ತೊಗಟೆ, ಕೊಂಬೆ, ಅನೇಕ ಜಾತಿಯ ಗಿಡಗಳು ಮತ್ತು ಆಯುರ್ವೇದಿಕ್ ಗಿಡಗಳು ಮತ್ತು ಕಾರಂಜಿ ಕೆರೆ ಮತ್ತು ಕೊಳ ಮತ್ತು ಅನೇಕ ಪಳಿಯುಳಿಕೆ ಮರಗಳು ಮತ್ತು ಬ್ಯಾಂಡ್ ಬಾರಿಸುವ ಸ್ಥಳ, ಆರ್ಕೆಸ್ಟ್ರಾ ಸ್ಥಳ, ಗಾಜಿನ ಮನೆ, ಹೀಗೆ ಅನೇಕ ರೀತಿಯ ಸ್ಥಳಗಳನ್ನು ನಾವು ನೋಡ್ಬೋದು. ಈ ಎಲ್ಲ ಸ್ಥಳಗಳನ್ನು ನೋಡಬೇಕು ಅಂದರೆ ನಾವು ಲಾಲ್ಬಾಗ್ ಫ್ಲವರ್ ಶೋ ಮಾಡಿದಾಗ ವಿಶೇಷ ಅಲಂಕಾರಗಳನ್ನು ಮಾಡಿರ್ತಾರೆ. ಆ ವಿಶೇಷ ಅಲಂಕಾರ ಯಾವತ್ತು ಅಂದರೆ ಜನವರಿ 26 ರಿಪಬ್ಲಿಕ್ ಡೇ ಅಥವಾ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ಒಂದು ಲಾಲ್ಬಾಗ್ ಫ್ಲವರ್ ಶೋನ ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ಮಿಸ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ.